ಬೆಂಗಳೂರಲ್ಲಿ ಮಳೆ ನಿಂತರೂ ಮರ ಉರುಳೋದು ಮಾತ್ರ ನಿಂತಿಲ್ಲ. ಗಾಳಿ ಇಲ್ಲ, ಮಳೆ ಇಲ್ಲ. ಆದರೆ ಮರ ಬೀಳೋದು ಮಾತ್ರ ಕಡಿಮೆ ಆಗಿದೆ. ಹೊರಮಾವು ರಸ್ತೆಯಲ್ಲಿ ಬೃಹತ್ ಮರ ಧರಾಶಾಹಿ ಆಗಿದೆ. ಮರ ಬಿದ್ದ ಪರಿಣಾಮ ಇಡೀ ರಸ್ತೆ ಬ್ಲಾಕ್ ಆಗಿದೆ. ಟ್ರಾಫಿಕ್ ಜಾಮ್ ಆಗಿದೆ. ಜಯಂತಿ ನಗರದ ಹೊರಮಾವು ರಸ್ತೆಯಲ್ಲಿ ನಡೆದಿರೋ ಘಟನೆ. ಸಾಕಷ್ಟು ಕಡೆಗಳಲ್ಲಿ ನಿನ್ನೆ ಧರಾಶಾಹಿ ಆಗಿದೆ ಬೃಹದಾಕಾರದ ಮರಗಳು. ಹಾಗೆ ಇಲ್ಲ ಒಂದು ಮಳೆ ನಿಂತಿದೆ, ಆದರೆ ಆಫ್ಟರ್ ಎಫೆಕ್ಟ್ಸ್ ಇನ್ನೂ ನಿಂತಿಲ್ಲ. ಸದ್ಯಕ್ಕೆ ಮಳೆನೂ ಇಲ್ಲ, ಗಾಳಿನೂ ಇಲ್ಲ. ಆದರೂ ಈ ಬೃಹದಾಕಾರದ ಮರ ಹೀಗೆ ನೆಲಕಚ್ಚಿದೆ. ಅದೃಷ್ಟ ಏನು ಅಂದರೆ ಈ ಘಟನೆಗಳಾದಾಗ ಯಾವುದೇ ರೀತಿ ದೊಡ್ಡ ಅನಾಹುತಗಳಾಗಿಲ್ಲ. ಒಂದು ಅಲ್ಲಿ ಪಾರ್ಕ್ ಆಗಿದ್ದಂಥ ವಾಹನಗಳು, ಕಾರು ಮತ್ತು ಬೈಕ್ಗಳ ಮೇಲೆ ಬಿದ್ದಿದೆ, ಇಲ್ಲ ರಸ್ತೆಗೆ ಅಥವಾ ಯಾವುದಾದ್ರೂ ಕಟ್ಟಡಕ್ಕೆ ಒರಗಿಕೊಂಡು ಅದು ಬಿದ್ದಿದೆ. ಜನರಿಗೆ ಯಾರಿಗೂ ಕೂಡ ಇದರಿಂದ ಪ್ರಾಣಹಾನಿ ಆಗೋದು, ದೊಡ್ಡ ದುರಂತ ಸಂಭವಿಸೋದು ಅಂಥದ್ದೇನೂ ಆಗಿಲ್ಲ. ಯಾಕಂದರೆ ಬೆಂಗಳೂರಿನ ಬಹಳಷ್ಟು ಕಡೆಗಳಲ್ಲಿ ನಿನ್ನೆ ಈ ರೀತಿ ಮರಗಳು ಧರೆಗುರುಳಿದೆ. ಈಗ ನೀವು ಗಮನಿಸ್ತಾ ಇರೋದು ಹೊರಮಾವಿನ ಸಮೀಪ ದೊಡ್ಡ ಮರ ಒಂದು ರಸ್ತೆಗೆ ಅಡ್ಡಲಾಗಿ ಈ ಥರ ಬಿದ್ದಿರೋದು. 3 ದಿನ ನಿರಂತರವಾಗಿ ಬೆಂಗಳೂರಲ್ಲಿ ಮಳೆ ಬಿದ್ದ ಪರಿಣಾಮ ಸಾಕಷ್ಟು ಮರಗಳು ಈ ಥರ ನೆಲಕಚ್ಚಿದೆ. ಹೊರಮಾವಿನಲ್ಲಿ ದೊಡ್ಡ ಮರವೊಂದು ಧರಾಶಾಹಿ ಆಗಿರೋದನ್ನು ಗಮನಿಸ್ತಾ ಇದ್ದೀರಾ. ಸಹಜವಾಗಿ ಅಲ್ಲಿ ಸಂಚಾರ ಅಸ್ತವ್ಯಸ್ತ ಆಗಿದೆ. ಯಾಕಂದರೆ ರಸ್ತೆಗೆ ಅಡ್ಡಲಾಗಿನೇ ಈ ಥರ ಮರ ಬಿದ್ದಿರೋದ್ರಿಂದ ಮತ್ತೆ ತಕ್ಷಣಕ್ಕೆ ತೆರವು ಮಾಡೋದನ್ನು ಕಷ್ಟ. ತೆರವು ಕಾರ್ಯಾಚರಣೆ ಆಗ್ತಾ ಇದೆ, ಆದರೆ ಅಷ್ಟರಲ್ಲಾಗಲೇ ಟ್ರಾಫಿಕ್ ಜಾಮ್ ಉಂಟಾಗೋದು, ವಾಹನ ಸವಾರರಿಗೆ ತೊಂದರೆ ಆಗೋದು ಅಂಥ ಪರಿಸ್ಥಿತಿನೂ ನಿರ್ಮಾಣ ಆಗಿದೆ. ಇನ್ನು ಬೇರೆ ಬೇರೆ ಭಾಗದ ದೃಶ್ಯಗಳು ಕೂಡ ಗಮನಿಸ್ತಾ ಇದ್ದೀರಾ. ಒಂದು ಕಡೆ ಸಿಲ್ಕ್ ಬೋರ್ಡ್ ಮೆಟ್ರೋ ಸ್ಟೇಷನ್ ಅದಿನ್ನೂ ಇನಾಗ್ರೇಷನ್ ಆಗಿಲ್ಲ, ಇನ್ನಷ್ಟೇ ಕಾರ್ಯಾರಂಭ ಆಗಬೇಕು. ಎಲ್ಲೋ ಲೈನ್ ಅದು. ಆದರೆ ಅದಾಗಲೇ ಮೆಟ್ರೋ ಸ್ಟೇಷನ್ಗೆ ನೀರು ತುಂಬಿಕೊಂಡು ಈ ಥರ ಅವಾಂತರ ಸೃಷ್ಟಿಯಾಗಿದೆ. ಮತ್ತೊಂದು ಕಡೆ ಅದು ಇನ್ನೊಂದು ಕೋರಮಂಗಲ ಭಾಗದಲ್ಲಿ ಮಳೆಯಿಂದ ಅಪಾರ್ಟ್ಮೆಂಟ್ಗಳ ಬೇಸ್ಮೆಂಟು ಸಂಪೂರ್ಣ ಜಲಾವೃತ ಆಗಿ ಅಲ್ಲಿದ್ದಂಥ ಬೈಕ್ಗಳೆಲ್ಲ ಜಲಾವೃತ ಆಗಿತ್ತು. ನಿವಾಸಿಗಳು ತಮ್ಮ ವಾಹನಗಳನ್ನು ಹೊರಗೆ ತೆಗೆಯುವಂಥ ಪ್ರಯತ್ನ ಮಾಡ್ತಾ ಇರೋ ದೃಶ್ಯ. ಬೆಂಗಳೂರಿನ ಬೇರೆ ಬೇರೆ ಭಾಗಗಳಲ್ಲಿ ಯಾವ ರೀತಿ ಮಳೆಯಿಂದ ಹಾನಿ ಆಗಿದೆ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಈ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಾ. ಮೆಟ್ರೋ ಸ್ಟೇಷನ್ ಜಲಾವೃತ ಆಗಿದೆ. ಅಪಾರ್ಟ್ಮೆಂಟ್ನ ಬೇಸ್ಮೆಂಟ್ಗಳು, ಒಂದಷ್ಟು ಏರಿಯಾಗಳು ತಗ್ಗು ಪ್ರದೇಶದಲ್ಲಿರೋದು ಎಲ್ಲ ಜಲ ದಿಗ್ಬಂಧನ ಎದುರಿಸ್ತಾ ಇದೆ. ಮತ್ತೊಂದು ಕಡೆ ನಗರದ ಹಲವು ಪ್ರದೇಶಗಳಲ್ಲಿ ದೊಡ್ಡ ಗಾತ್ರದ ಮರಗಳು ಧರಾಶಾಹಿ ಆಗಿದೆ. ಇದರಿಂದ ಮತ್ತೆ ಟ್ರಾಫಿಕ್ ಸಮಸ್ಯೆ ಉಂಟಾಗ್ತಾ ಇದೆ. ಒಂದು ಕಡೆ ಮಳೆ ಇರೋದ್ರಿಂದ ರಸ್ತೆ ಗುಂಡಿಗಳ ಸಮಸ್ಯೆ ಜೊತೆಗೆ ಮಳೆ ಎಫೆಕ್ಟ್ ಬೇರೆ, ಟ್ರಾಫಿಕ್ ಕಿರಿಕಿರಿ ಹೆಚ್ಚಾಗಿದೆ. ಅದರ ಮಧ್ಯೆ ಈ ಥರ ಮರಗಳು ಬೀಳೋದ್ರಿಂದಾಗಿ ಇನ್ನಷ್ಟು ತೊಂದರೆ ಉಂಟಾಗ್ತಾ ಇದೆ. ದೊಡ್ಡ ದೊಡ್ಡ ಮರಗಳು, ಹಳೇದಾಗಿದ್ದಂಥ ಮರಗಳು ಮಳೆ ಹೊಡೆತಕ್ಕೆ ನೆಲ ಕಚ್ಚಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.